ಜಗದೀಶ್, ನೀವ್ ಹೇಳಿ ನಮಗೆ ಶೋ ಹೇಗ್ ನಡೆಸ್ಕೊಡ್ಬೇಕು ಅಂತ. ನಿಮ್ದು ಕರೆಕ್ಟ್ ಆಗಿದೆ, ನಿಮ್ದೇನು ತಪ್ಪಿಲ್ಲ. ಶೋ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ. ಇಲ್ಲಾಂದ್ರೆ ನನ್ನ ಮಗ ಹನ್ನೊಂದನೇ ಸೀಸನ್ ದಾಟ್ತಾನೆ ಇರಲಿಲ್ಲ. ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಚಾಲೆಂಜ್ ಮಾಡಿದ್ರಲ್ಲ, ಅದು ತಪ್ಪೇ ಅಲ್ಲ ಸರ್. ದಟ್ ವಾಸ್ ಅ ಜೋಕ್. ಬಿಗ್ ಬಾಸ್ ಅನ್ನೋದೇನಿದೆ ಬ್ರದರ್, ಅದ್ಭುತವಾದಂತ ಒಂದು ಶೋ. ಇಂಪ್ರೂವ್ ಮಾಡುವಂತ ಸಾಧ್ಯತೆ ಈಗ ಇರೋ ನಿಮ್ಮ ಕೈಲಿದೆ. ಹಾಳು ಮಾಡಕ್ಕೆ ನಿಮ್ಮ ಅಪ್ಪನಣೆಗೂ ಸಾಧ್ಯ ಇಲ್ಲ. ಮಂಜು, ಉಗ್ರ ಮಂಜು. ಅಣ್ಣ ಬೆಳಗ್ಗೆ ಎದ್ದು ಅಲ್ಲೂಜಿ ಇರ್ತೀವ ಏನೋ ಗೊತ್ತಿಲ್ಲ ಅಣ್ಣ, ಮೀಟಿಂಗ್ ಅಂತ ಕರೀತಾರಣ್ಣ. ಬಂದು ಒಂದು ಸಾಗಾಡ್ತೀವಣ್ಣ, ಕರ್ಕೊಂಡು ಹೋಗ್ತಾರಣ್ಣ ಮೀಟಿಂಗು ಅಂತ. ಅದಾದ್ಮೇಲೆ ರಾತ್ರಿ ಒಬ್ರು ಬರ್ತಾರಣ್ಣ, ಏನು ರುದ್ರ ತಾಂಡವಣ, ಆಸ್ಕಾರ ಮಾಡ್ಕೊಡ್ಬೇಕಣ್ಣ ಅವ್ರಿಗೆ. ರಾತ್ರಿ ಎಲ್ಲ ಆದ್ಮೇಲೆ ಬೆಳಗ್ಗೆ ಬಂದ್ಬಿಟ್ಟು ಸಾರಿ ಹೇಳ್ಬಿಟ್ಟು ಮಗು ಥರ ಕೇಳ್ಕೊತಾರಣ್ಣ, ಅಣ್ಣ ಸಾರಿ ಅಣ್ಣ ಬಿಟ್ಬಿಡೋಣ ಅಂತಾರಣ್ಣ. ಆಚೆ ಬಂದರೆ ಕೇಸು ಅಂತಾರಣ್ಣ. ರಾತ್ರಿ ಬೆಳಗ್ಗೆ ನೋಡಿದ್ರೆ, ಅಣ್ಣ ನಾ ಇಬ್ಬರು ಕೂತ್ಕೊಂಡು ಒಂದು ಚಾಟ್ ಮಾಡೋಣ ಅಣ್ಣ, ನಮ್ದು ಚಾನಲ್ ಐತೆ ಪರ್ಸ್ನಲ್ ಓದ್ತಾರಣ್ಣ. ಈ ಕಡೆ ಅಡುಗೆ ಮನೆಗೆ ಹೋದರೆ ತಿಂಡಿ ರೆಡಿನ ಅಂದರೆ ನಿಮ್ಗೆ ಯಾಕಣ್ಣ ಮಾಡ್ಕೊಡ್ಬೇಕು ನಾವು ಓದ್ತಾರಲ್ಲ. ಮಜಾ ಇದೆ ಅಣ್ಣ. ಫಸ್ಟ್ ವಾರ ಇವಾಗ ಸ್ಟಾರ್ಟ್ ಅಣ್ಣ, ಇನ್ನೂ ಹೊಸ ಅಧ್ಯಾಯ. ಬಟ್ ಹಳೆ 10 ಸೀಸನ್ ನೋಡ್ಕೊಂಬಂದಿರೋರೆಲ್ಲ ಇವಾಗ ಮೋಸ್ಟ್ಲಿ